ಶ್ರಮ, ಶಕ್ತಿ, ಉತ್ಸಾಹವಿದ್ದರೆ ಅದಮ್ಯ ಗುರಿ ಸಾಧನೆ ಮಾಡಬಹುದು. ಇದಕ್ಕೆ ಪುತ್ತೂರು ಮಹಿಳಾ ವಿವಿಧೋದ್ದೇಶ ಸಹಕಾರ ಸಂಘ ಅತ್ಯುತ್ತಮ ಉದಾಹರಣೆ. ಸಂಘಟಿತ ಮಹಿಳಾ ಶಕ್ತಿ ಸಹಕಾರಿ ಕ್ಷೇತ್ರದಲ್ಲಿ ಮಾದರಿಯಾಗುವ ಸಾಧನೆ ಮಾಡಿದೆ ಎಂದು ಪುತ್ತೂರು ಮಾಜಿ ಶಾಸಕಿ ಮಲ್ಲಿಕಾ ಪ್ರಸಾದ್ ಹೇಳಿದರು. ಪುತ್ತೂರು ಕೋಆಪರೇಟಿವ್ ಟೌನ್ ಬ್ಯಾಂಕ್ ಸಭಾಂಗಣದಲ್ಲಿ ಪುತ್ತೂರು ಮಹಿಳಾ ವಿವಿಧೋದ್ದೇಶ ಸಹಕಾರಿ ಸಂಘದ ಸುವರ್ಣ ಮಹೋತ್ಸವ ಸಂಭ್ರಮವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. 50 ವರ್ಷಗಳ ಹಿಂದೆ ಹಿರಿಯರು ಹಾಕಿದ ಅಡಿಪಾಯವನ್ನು ಹಾಲಿ ಬಲಿಷ್ಠ ಅಧ್ಯಕ್ಷರಾದ ಗೌರಿ ಬನ್ನೂರ್ ಅವರು ಯಶಸ್ವಿಯಾಗಿ ಮುನ್ನಡೆಸುತ್ತಿದ್ದಾರೆ. ಈ ಸಂಘ ನೂರಾರು ಕಷ್ಟದಲ್ಲಿದ್ದವರಿಗೆ ನೆರವಾಗಿದೆ. ಈ ಯಶಸ್ಸು ಗ್ರಾಮಗಳಲ್ಲೂ ಶಾಖೆಗಳನ್ನು ತೆರೆಯುವ ಮೂಲಕ ಮುಂದುವರಿಯಬೇಕು ಎಂದು ಆಶಯವನ್ನು ವ್ಯಕ್ತಪಡಿಸಿದರು. ಸುಮಾರು ವರ್ಷದಿಂದ ನಾನೆಲ್ಲಾದ್ರೂ ಬಿಟ್ಟು ಓಡ್ತಿದ್ದೆ, ನನಗೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಶಿ ಇಸ್ ಗ್ರೇಟ್ ಅಂತ ಒಂದು ದೊಡ್ಡ ವ್ಯಕ್ತಿಯನ್ನು ನಾವು ಇಲ್ಲಿ ಪ್ರಶಂಸೆ ನೀಡಿದ್ರೆ ಖಂಡಿತ ತಪ್ಪಾಗ್ತದೆ. ಈ ಒಂದು ನಮ್ಮ ಪುಷ್ಪಾ ಜೇರಿ, ಶಿ ಇಸ್ ಅ ಲಾಯರ್, ಅವರು ಶುರು ಮಾಡಿದಂತಹ ಒಂದು ಇವೆಲ್ಲ ಹೇಳಿ ನಾನು ಹೇಳಿಕ್ಕೆ ಏನಿಲ್ಲ. ಅತ್ಯಂತ 708 ಇದ್ದಂಥ ಒಂದು ಇದನ್ನ ಅತ್ಯಂತ ಒಳ್ಳೆಯ ರೀತಿಯಲ್ಲಿ ಇಷ್ಟೆಲ್ಲ ಕೆಲಸ ಮಾಡಿದ್ದು, ದೂರದೃಷ್ಟಿ ಇಟ್ಟು ಎಲ್ಲ ಕೆಲಸವನ್ನು ಮಾಡಿದಂಥ, ಅದಕ್ಕೆ ಯಾವುದೇ ಕೆಲಸ ಮಾಡಬೇಕಾದ್ರೆ ನಮಗೊಂದು ಶ್ರಮ, ಒಂದು ಏಮ್, ಮತ್ತೊಂದು ಕಷ್ಟಪಟ್ಟು ಕೆಲಸ ಮಾಡಲಿಕ್ಕೆ ಒಂದು ಶಕ್ತಿ ಬೇಕು. ಶಕ್ತಿ, ಉತ್ಸಾಹ ಎಲ್ಲ ಇದ್ರೆ ಮಾತ್ರ ಕೆಲಸ ಮಾಡಲಿಕ್ಕೆ ಸಾಧ್ಯ ಉಂಟು. ಮಹಿಳೆಯರನ್ನು ಒಟ್ಟು ಸೇರಿಸಿ ಮಾಡಿಸುವಂಥ ಕೆಲಸ. ನನಗೆ ಇವತ್ತಿಲ್ಲಿ ಬರುವಾಗ ಇದೊಂದು ಯಾವುದೋ ಒಂದು ಭಾರಿ ದೊಡ್ಡ ಒಂದು ಲೋಕಕ್ಕೆ ಹೋಗುವಾಗಿ ಕಂಡಿದ್ದು. ಹೊರಗಿನಿಂದಲೇ ಬೇಕಾಬಿಟ್ಟು, ಹೊರಗಿಂದ ಎಲ್ಲ ಸಹಕಾರಿ ಧ್ವಜಾರೋಹಣ ನೆರವೇರಿಸಿದ ದಕ್ಷಿಣ ಕನ್ನಡ ಸಹಕಾರ ಯೂನಿಯನ್ ಅಧ್ಯಕ್ಷ ಶಶಿಕುಮಾರ್ ರೈ ಪಾಲ್ಯೂಟು ಅವರು ಮಾತನಾಡಿ, ಮಹಿಳೆಯರಿಗೆ ಅವಕಾಶಗಳು ನಿರಾಕರಿಸಿದ್ದ ಸಮಯದಲ್ಲಿ 50 ವರ್ಷಗಳ ಹಿಂದೆ ಕಾಲ್ನಡಿಗೆಯಲ್ಲಿ ಷೇರುಗಳನ್ನು ಸಂಗ್ರಹಿಸಿ ಸಂಘವನ್ನು ಕಟ್ಟಿದ ಮಹಿಳೆಯರ ಸಾಧನೆ ಶ್ಲಾಘನೀಯ. ಅದರ ಪರಿಣಾಮ ಎಂಬಂತೆ ಉಭಯ ಜಿಲ್ಲೆಗಳಲ್ಲಿ ಪ್ರತಿಷ್ಠಿತ ಮಹಿಳಾ ಸಂಘ ಎಂದು ಗುರುತಿಸಿಕೊಂಡು 100ರಲ್ಲಿ 94ರಷ್ಟು ಅಂಕ ಪಡೆಯುವ ಸಾಧನೆಯನ್ನ ಮಾಡಿದೆ ಎಂದರು. ದೇಶದಲ್ಲಿ 6 ಕೋಟಿ ಸಹಕಾರಿ ಸಂಘಗಳು ನೋಂದಣಿಯಾಗಿವೆ. ಸಹಕಾರಿ ಕ್ಷೇತ್ರ ಪವಿತ್ರ ವ್ಯವಸ್ಥೆಯಾಗಿ ಗುರುತಿಸಿಕೊಂಡಿದ್ದು, ಯುವ ಜನಾಂಗ ಹೆಚ್ಚು ಇದರಲ್ಲಿ ತೊಡಗಿಸಿಕೊಳ್ಳಬೇಕು ಎಂದು ಹೇಳಿದರು. ರಾಜ್ಯ ಸಹಕಾರಿ ಸಪ್ತಾಹದಲ್ಲಿ ಈ ಸಂಸ್ಥೆಯನ್ನು ಗೌರವಿಸಿ ಅದರ ಅಧ್ಯಕ್ಷರಾಗಿರತಕ್ಕಂತಹ ಗೌರಿಯಕ್ಕನವರೇ, ಸುಸಂದರ್ಭವಾದ ಸಂದರ್ಭದಲ್ಲಿ ನಾವಿದ್ದೇವೆ. ಬಹುಶಃ ಅಂಕಿಅಂಶಗಳನ್ನ ತೆಗೆದುಕೊಂಡ್ರೆ ಜಿಲ್ಲೆಯಲ್ಲಿ, ಉಭಯ ಜಿಲ್ಲೆಯಲ್ಲಿ ಪ್ರತಿಷ್ಠಿತ ಸಂಸ್ಥೆ ಎನ್ನಬಹುದು. ಅಂತಹ ಸಂಸ್ಥೆಯನ್ನ 10 ವರ್ಷಗಳಿಂದ ಕಟ್ಟಿ 50 ವರ್ಷಗಳ ಹಿಂದೆ ಈ ಸಂಸ್ಥೆಯನ್ನ ಕಟ್ಟಬೇಕಿದ್ರೆ ಒಬ್ಬ ಮಹಿಳೆಯಾಗಿ ಎಷ್ಟು ಕಷ್ಟಪಟ್ಟಿರಬಹುದು ಎಂಬುದನ್ನು ನಾವೆಲ್ಲರೂ ನೋಡಬೇಕು. ನಾವು 10 ವರ್ಷಗಳ ಹಿಂದೆ ಒಂದು ಸೌಹಾರ್ದವನ್ನ ರಚಿಸುವಂತಹ ಸಂದರ್ಭದಲ್ಲಿ ಶೇರ್ ಕಲೆಕ್ಷನ್ಗೆ ನಮ್ಮ ಕಾರ್ನಲ್ಲಿ ಓಡಾಟವನ್ನ ಮಾಡಿ ನಮಗೆ ಕೊಡದಿತ್ತು. ಆದರೆ ಆ 50 ವರ್ಷಗಳ ಹಿಂದೆ ಎತ್ತಿನ ಗಾಡಿ ಇರಬಹುದು ಅಥವಾ ನಡೆದುಕೊಂಡು ಹೋಗಿ ಶೇರ್ ಕಲೆಕ್ಷನ್ ಮಾಡುವಂತಹ ವ್ಯವಸ್ಥೆ ಇರಬಹುದು. ಅವರನ್ನ ಸ್ಮರಿಸಬೇಕಾದ್ದು ನಮ್ಮೆಲ್ಲರ ಕರ್ತವ್ಯ. ಧನಾದೇಶ ವಿತರಣೆ ಮಾಡಿದ ಮಾಜಿ ಶಾಸಕ ಸಂಜೀವ ಮಠಂದೂರು ಅವರು ಮಾತನಾಡಿ, 2025ರಲ್ಲಿ ವರ್ಷ ಹಲವು ಕಾರಣಗಳಿಗಾಗಿ ವಿಶೇಷತೆಯನ್ನ ಪಡೆದಿದೆ. ರಾಣಿ ಅಬ್ಬಕ್ಕ 500ನೇ ಜನ್ಮ ವರ್ಷಾಚರಣೆ, ವಂದೇ ಮಾತರಂಗೆ 150 ವರ್ಷಾಚರಣೆ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ ಜನ್ಮ ಶತಾಬ್ದಿ, ವಾಜಪೇಯಿ 100ನೇ ಜನ್ಮ ದಿನಾಚರಣೆಯ ಜೊತೆಗೆ ಅಂತಾರಾಷ್ಟ್ರೀಯ ಸಹಕಾರ ವರ್ಷವೆಂದು ಗುರುತಿಸಿಕೊಂಡಿದೆ. ಜಿಲ್ಲೆಯ ಸಹಕಾರಿ ಸಂಘಕ್ಕೆ ಹೋದರೆ ದಕ್ಷಿಣ ಕನ್ನಡ ಜಿಲ್ಲೆ ಹೇಗಿದೆ ಎಂಬುದು ತಿಳಿಯುತ್ತದೆ. ಸರ್ಕಾರ ಮಾಡಿದ್ದನ್ನ ಸಹಕಾರ ಕ್ಷೇತ್ರ ಮಾಡಿದೆ. ಸ್ವಾಭಿಮಾನಿ, ಸ್ವಾವಲಂಬಿ ಬದುಕು ಕಟ್ಟುವ ಕೆಲಸ ಸಹಕಾರಿ ಸಂಘಗಳ ಮೂಲಕ ಆಗಿದೆ. ಸಹಕಾರಿ ಕ್ಷೇತ್ರದಲ್ಲಿ ಮಹಿಳೆಯರು ಚಾಪು ಮೂಡಿಸಿರುವುದಕ್ಕೆ ಪುತ್ತೂರು ಮಹಿಳಾ ಸಂಘ ಉದಾಹರಣೆ ಎಂದು ಹೇಳಿದರು. ಮಹಿಳೆಯರೇ ಕಲರ್ಫುಲ್, ಅದರ ಜೊತೆಯಲ್ಲಿ ಮಹಿಳಾ ವಿವಿಧೋದ್ದೇಶ ಸಂಘ ಇನ್ನೂ ಕಲರ್ಫುಲ್ ಆಗಿ ಇವತ್ತು ವಿಜೃಂಭಿಸ್ತಾ ಇದೆ. ಅಂದರೆ ಪುತ್ತೂರಿನ ಮಹಿಳೆಯರು ಯಾವ ರೀತಿಯಾಗಿ ಇವತ್ತು ಸ್ವಾಭಿಮಾನಿ, ಸ್ವಾವಲಂಬಿ ಸಂಘವನ್ನು ಕಟ್ಟಿದ್ದಾರೆ ಎನ್ನುವುದಕ್ಕೆ ಒಂದು ಉದಾಹರಣೆಯನ್ನು ಕೊಡ್ತಾ ಇದೆ. 2025ರ ಕ್ಷಣಗಣನೆ ಆಗ್ತಾ ಇದೆ. 2025 ಒಂದು ಐತಿಹಾಸಿಕವಾದಂತಹ ಒಂದು ವರ್ಷ. ರಾಣಿ ಅಬ್ಬಕ್ಕ ಹುಟ್ಟಿ 500 ವರ್ಷ ಆಯ್ತು. ರಾಣಿ ಅಬ್ಬಕ್ಕನ 500ನೇ ಜನ್ಮ ಶತಾಬ್ದಿ ಕಾರ್ಯಕ್ರಮವನ್ನು ಆಚರಣೆ ಮಾಡಿದ್ದೇವೆ. ಈ ದೇಶವನ್ನು ಒಟ್ಟು ಮಾಡಿದಂತ ವಂದೇ ಮಾತರಂಗೆ 150 ವರ್ಷ. ಈ ದೇಶದಲ್ಲಿ ಹಿಂದುತ್ವದ ಆ ಒಂದು ಸಂಘಟನೆ ಮಾಡುವಂತ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ 100ನೇ ವರ್ಷ. ಅಜಾತ ಶತ್ರು
ಪದ್ಮವಿಭೂಷಣ ಡಾಕ್ಟರ್ ಅಟಲ್ ಬಿಹಾರಿ ವಾಜಪೇಯಿ ಅವರ 100ನೇ ಶತಾಬ್ದಿ ಕಾರ್ಯಕ್ರಮ, ಪುತ್ತೂರಿನ ವಿವಿಧೋದ್ದೇಶ ಮಹಿಳಾ ಸಂಘದ 50ನೇ ವರ್ಷ. ಸಹಕಾರ ಜ್ಯೋತಿ ಸ್ವಸಹಾಯ ಸಂಘಗಳಿಗೆ ಸಂಘದ ಪುಸ್ತಕ ಹಸ್ತಾಂತರಿಸುವ ಮೂಲಕ ಚಾಲನೆ ನೀಡಿದ ಪುತ್ತೂರು ಶಾಸಕ ಅಶೋಕ್ ಕುಮಾರ್ ರೈ ಅವರು ಮಾತನಾಡಿ, ಮಹಿಳೆಯರು ಮನಸ್ಸು ಮಾಡಿದರೆ ಯಾವುದೇ ಸಾಧನೆ ಮಾಡಬಹುದು ಎಂಬುದಕ್ಕೆ ಪುತ್ತೂರು ಮಹಿಳಾ ಸಹಕಾರ ಸಂಘ ದೊಡ್ಡ ಮಟ್ಟದಲ್ಲಿ ಆರ್ಥಿಕ ವ್ಯವಹಾರ ಮಾಡಿರುವುದೇ ಸಾಕ್ಷಿ ಎಂದು ಹೇಳಿದರು. ಅತ್ಯಂತ ಸಂತೋಷ ಆಗ್ತದೆ. ಇಷ್ಟೊಂದು ಮಹಿಳೆಯರೆಲ್ಲ ಸೇರಿಕೊಂಡು ಒಂದು ಮಹಿಳಾ ಸಂಘಟನೆಯನ್ನು ಮಾಡಿ ಆ ಸಂಘಟನೆ ಇವತ್ತು ಸುವರ್ಣ ಮಹೋತ್ಸವದ ಹತ್ತಿರ ಬಂದಿದೆ ಅಂತ ಹೇಳಿದ್ರೆ, ನಾನು ಅಧ್ಯಕ್ಷರ ಹತ್ರ ಕೇಳಿದರೆ ಎಷ್ಟು ವ್ಯವಹಾರ ಮಾಡ್ತಿದೆ ಅಂತ. 25 ಕೋಟಿಯ ವ್ಯವಹಾರವನ್ನು ಒಂದು ಮಹಿಳೆಯರು ಸೇರಿ ಮಾಡೋದಿದ್ರೆ ನಿಮಗೆ ಅಭಿನಂದನೆಯನ್ನು ಹೇಳಲೇಬೇಕು. ಖಂಡಿತ ಇದು ನೀವು ಅಭಿನಂದನೆಗಳು ಅಂತ ನಾನು ಹೇಳುವಂತ ಮಾತು. ಇವತ್ತು ಮಹಿಳೆಯರು ಯಾವುದನ್ನು ಕೂಡ ಮಾಡಿ ತೋರಿಸಬಹುದು ಅಲ್ವಾ. ನಾವೆಲ್ಲ ಬ್ಯಾಂಕ್ ದೊಡ್ಡಲ್ಲಿ ನಮ್ಮ HDFC ಬ್ಯಾಂಕಿನ ಡೈರೆಕ್ಟರ್ ಎಲ್ಲ ಇದ್ದಾರೆ. ಮಹಿಳೆಯರು ಕೂಡ ಒಂದು ದೊಡ್ಡ ರೀತಿಯ ಆರ್ಥಿಕ ವ್ಯವಹಾರವನ್ನು ಬ್ಯಾಂಕಿನ ಮೂಲಕ ಮಾಡಬಹುದು ಅಂತ ಹೇಳೋದನ್ನು ಇಡೀ ಸಮಾಜಕ್ಕೆ ತೋರಿಸುವಂತಹ ಕೆಲಸವನ್ನು ನೀವು ಮಾಡಿದ್ರಿ. ನಿಮಗೆ ಅಭಿನಂದನೆಗಳು. ನಿಮ್ಮ ಹತ್ರ ತುಂಬಾ ನಾವು ಕಲಿಯುತ್ತಿದೆ ಈಗ. ಇದೇ ಸಂದರ್ಭದಲ್ಲಿ ಕಾರ್ಯಕ್ರಮದಲ್ಲಿ 32 ವರ್ಷಗಳ ಕಾಲ ಸಂಘದ ಕಾರ್ಯನಿರ್ವಹಣಾಧಿಕಾರಿಯಾಗಿ ಕಾರ್ಯನಿರ್ವಹಿಸಿದ್ದ ಮನೋಹರ್ ಕೆವಿ ಅವರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಸುವರ್ಣ ಮಹೋತ್ಸವದ ಅಂಗವಾಗಿ 1 ಲಕ್ಷ ಠೇವಣಿಗೆ 10.25% ಬಡ್ಡಿ ನೀಡುವ 1 ವರ್ಷದ ಯೋಜನೆಗೆ ಚಾಲನೆ ನೀಡಲಾಯಿತು. ಸಂಘದ ಸದಸ್ಯೆ ಪವಿತ್ರ ಅವರಿಗೆ ವಾಹನ ಖರೀದಿಗೆ ಚೆಕ್ ವಿತರಣೆ ಮಾಡಲಾಯಿತು. ವಿಶೇಷ ಚೇತನ ಗೀತಾ ಅವರಿಗೆ ಚೆಕ್ ವಿತರಿಸಲಾಯಿತು. ರೇವತಿ ಹಾಗೂ ಸಫಿಯಾ ಅವರಿಗೆ ಧನಾದೇಶ ವಿತರಿಸಲಾಯಿತು. ಆರಂಭದಲ್ಲಿ ಮೊಳಹಳ್ಳಿ ಶಿವರಾಯರ ಪುತ್ಥಳಿಗೆ ಹಾರಾರ್ಪಣೆ ಮಾಡಲಾಯಿತು. ಟೌನ್ ಬ್ಯಾಂಕ್ ಬಳಿ ಸಹಕಾರಿ ಧ್ವಜಾರೋಹಣ ನೆರವೇರಿಸಲಾಯಿತು. ಅಧ್ಯಕ್ಷೆ ಗೌರಿಬನ್ನೂರು, ಪುತ್ತೂರು ತಾಲೂಕು ಕೃಷಿ ಉತ್ಪನ್ನ ಸಹಕಾರಿ ಸಂಘದ ಅಧ್ಯಕ್ಷ ಕೃಷ್ಣಕುಮಾರ್ ರೈ ಕೆದಂಪಾಡಿಕುತ್ತು, ಪುತ್ತೂರು ಟೌನ್ ಬ್ಯಾಂಕ್ ಅಧ್ಯಕ್ಷ ಕಿಶೋರ್ ಕೊಳತ್ತಾಯ, ಪುತ್ತೂರು ಸಹಕಾರ ಸಂಘಗಳ ಸಹಾಯಕ ನಿಬಂಧಕ SM ರಘು, ಸಂಘದ ಪ್ರಭಾರ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ವಿದ್ಯಾ ಎಸ್ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ನಿರ್ದೇಶಕರಾದ ಮೋಹಿನಿ ಪಿ ನಾಯಕ್, ಜಯಶ್ರೀ ಎಸ್ ಶೆಟ್ಟಿ, ಉಷಾ ಮುಳಿಯಾ, ವಿಜಯಲಕ್ಷ್ಮಿ, ದೀಕ್ಷಾ ಪೈ, ಅರ್ಪಣಾ ಎಸ್, ಚಂದ್ರಾವತಿ ಕೆ, ಪುಷ್ಪಾವತಿ, ರಚನಿ ಆಚಾರ್ಯ, ಜ್ಯೋತಿ ಹೇರಂಪ, ಸುಜಿತ ಜೆ ನಾಯಕ್, ಸಂಘದ ಉಪಾಧ್ಯಕ್ಷೆ ಇಂದಿರಾ ಬಿಕೆ, ತೇಜಸ್ವಿ ರಾಜೇಶ್ ಹಾಗೂ ಸಿಬ್ಬಂದಿ ವರ್ಗದವರು ಸಹಕರಿಸಿದರು. ಅನೀಶ್, ವಿ4 ನ್ಯೂಸ್, ಪುತ್ತೂರು.